ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಗಳಲ್ಲಿ ಏನು ಕಲಿತಾ ಇದ್ದೀವಿ ಅಂದರೆ ನಾವು ಯಾರು, ನಾವು ಎಲ್ಲಿದ್ದೀವಿ ಅದ್ರ ಬಗ್ಗೆ ತಿಳಿತಾ ಇದ್ದೀವಿ. ಈ ಸಂಚಿಕೆಯಲ್ಲಿ ನಾವು ಬ್ರಹ್ಮಾಂಡದ ನಿಯಮ ಮತ್ತು ಮಾನವ ನಿರ್ಮಿತ ನಿಯಮದ ಬಗ್ಗೆ ಕಲಿಯೋಣ. ಇದ್ರದ್ದು ವ್ಯತ್ಯಾಸ ಏನು ಅಂತ ತಿಳಿಬೇಕು ಅಂದರೆ, ಬ್ರಹ್ಮಾಂಡದ ನಿಯಮ ಪರ್ಮನೆಂಟ್ ಅಥವಾ ಶಾಶ್ವತ. ಸೃಷ್ಟಿಯ ಪ್ರಾರಂಭದಿಂದ ಯಾವ ನಿಯಮಗಳಿತ್ತೋ ಆಗಲೂ ಇದೆ, ಈಗಲೂ ಇದೆ, ಮುಂದೇನೂ ಅದೇ ಇರುತ್ತೆ. ಸೊ ಇದು ಇಟರ್ನಲ್. ಆದರೆ ಮಾನವ ನಿರ್ಮಿತ ಕಾನೂನು ಇದ್ರದ್ದು ಏನು ವ್ಯತ್ಯಾಸ ಏನು ಅಂದರೆ, ಇದು ಟೆಂಪರರಿ. ಅಂದರೆ ಯಾವ ರಾಜ ಇರ್ತಾನೋ ಅಥವಾ ಯಾವ ಪ್ರಧಾನ ಮಂತ್ರಿನೋ ಪ್ರೆಸಿಡೆಂಟ್ ಇರ್ತಾರೋ ಅಥವಾ ಯಾವ ರೂಲಿಂಗ್ ಪಾರ್ಟಿ ಇರುತ್ತೋ ಅವ್ರು ಇರೋ ತನಕ ಆ ಕಾನೂನು, ಅವ್ರು ಹೋದ್ಮೇಲೆ ಬೇರೆಯವ್ರು ಬಂದಮೇಲೆ ಬೇರೆ ಕಾನೂನು. ಸೊ ಇಲ್ಲಿ ಇದು ಟೆಂಪ್ರರಿ, ಇದು ಶಾಶ್ವತವಾದದ್ದಲ್ಲ. ಇನ್ನೊಂದು ವ್ಯತ್ಯಾಸ ಏನು ಅಂದರೆ, ಬ್ರಹ್ಮಾಂಡದ ನಿರ್ಮಿತ ಬ್ರಹ್ಮಾಂಡದ ಕಾನೂನು ಏನು ಅಂದರೆ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಈ 14 ಲೋಕಗಳಲ್ಲಿ ಎಷ್ಟು ಜೀವಿಗಳಿದಾರೋ ಅಷ್ಟು ಜೀವಿಗಳಿಗೆ ಅದು ಅನ್ವಯಿಸುತ್ತೆ. ನನಗನ್ವಯಿಸುತ್ತೆ, ನಿಮ್ಗನ್ವಯಿಸಲ್ಲ, ಅದು ಇಲ್ವೇ ಇಲ್ಲ. ಇಟ್ ಅಪ್ಲೈಸ್ ಟು ಎವ್ರಿ ಒನ್. ಆದರೆ ಮಾನವ ನಿರ್ಮಿತ ಕಾನೂನು ಹಂಗಲ್ಲ. ಇದರಲ್ಲಿ ಒಂದು ತಾರತಮ್ಯವನ್ನು ನೋಡ್ಬೋದು ನಾವು. ನಮ್ಮ ದೇಶದಲ್ಲಿ ಒಂದು ಕಾನೂನು, ನಮ್ಮ ಪಕ್ಕದ ದೇಶದಲ್ಲಿ ಇನ್ನೊಂದು ಕಾನೂನು, ಅದ್ರ ಪಕ್ಕದ ದೇಶದಲ್ಲಿ ಇನ್ನೊಂದು ಕಾನೂನು. ಸೊ ಇದು ಒಂದೊಂದು ದೇಶಕ್ಕೆ ಒಂದೊಂದು ಊರಿಗೆ ಬೇರೆ ಬೇರೆ ಕಾನೂನು. ಸೊ ಇದು ಸ್ವಲ್ಪ ಹುಚ್ಚರ ಸಂತೆ ಥರ. ಸೊ ಹಾಗಾಗಿ ಎಲ್ಲರಿಗೂ ಒಂದೇ ಥರ ಕಾನೂನು ನಿಯಮ ಇಲ್ಲ. ಬ್ರಹ್ಮಾಂಡದ ನಿಯಮ ಆಬ್ಸಲ್ಯೂಟ್ ಅಂದರೆ ಪರಿಪೂರ್ಣವಾದದ್ದು. ಇದರಲ್ಲಿ ಯಾವುದೇ ತರಹದ ನ್ಯೂನತೆ ಇಲ್ಲ, ದೋಷ ಇಲ್ಲ. ಇದು ಸಮಗ್ರವಾಗಿದೆ. ಇದು ಸುಪ್ರೀಂ. ಇದನ್ನು ನಾವು ಕ್ವೆಶ್ಚನ್ ಮಾಡೋ ಹಾಗಿಲ್ಲ, ಲೈಕ್ ಡಿಬೇಟ್ ಮಾಡೋ ಹಾಗಿಲ್ಲ. ಇದು ಹೌದಾ ಅಲ್ವಾ ಅಂತ ಡಿಬೇಟ್ ಮಾಡೋಕ್ಕೆ ಬರಲ್ಲ, ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಇದೊಂದು ಅತ್ಯುನ್ನತವಾದ ನಿಯಮ. ಆಮೇಲೆ ಅನ್ಚೇಂಜಿಂಗ್, ಇದು ಚೇಂಜ್ ಆಗಲ್ಲ. ಆದರೆ ಮಾನವ ನಿರ್ಮಿತ ಹಂಗಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಪ್ಲಸ್ ಅದು ಅದರಲ್ಲಿ ಲೂಪ್ ಹೋಲ್ಸ್ ಮತ್ತು ಫ್ಲಾಸ್ ಖಂಡಿತ ನಮಗೆ ಕಂಡು ಬರುತ್ತೆ. ಅದಕ್ಕೆ ಯಾರಾದರೂ ಲಾಯರ್ ಹತ್ರ ಹೋದರೆ ಫಸ್ಟ್ ಅವ್ರು ಹೇಳೋದೇನು ಅಂದರೆ, ಇದರಲ್ಲಿ ಒಂದು ಲೂಪ್ ಹೋಲ್ ನಮಗೆ ಹುಡ್ಕೊಡಿ, ಇದರಿಂದ ನಾವು ಹೇಗೆ ಪಾರಾಗೋದು ಅಂತ. ಸೊ ಕಾನೂನಲ್ಲೇ ಒಂದು ಲೂಪ್ ಹೋಲ್ ಇರುತ್ತೆ, ಅವರು ನಿಯಮದಲ್ಲೇ. ಸೊ ಅದರಿಂದ ಎಸ್ಕೇಪ್ ಅಂದರೆ ಇದು ಬೇಸಿಕಲಿ ಏನು ಅಂದರೆ, ಮಾನವ ನಿರ್ಮಿತ ಕಾನೂನಿಂದ ತಪ್ಪಿಸ್ಕೋಬೋದು. ಆದರೆ ಬ್ರಹ್ಮಾಂಡದ ನಿಯಮದಲ್ಲಿ ಯಾವುದೇ ತರಹದ ಎಸ್ಕೇಪ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಸೊ ಸಿಕ್ಕಾಕೋತೀವಿ. ಅದಕ್ಕೇ ಇದು ಮಾನವ ನಿರ್ಮಿತ ಚೇಂಜ್ ಆಗ್ತಾ ಇರುತ್ತೆ, ಲಾಸ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಆ ಕಾನೂನಿಗೆಲ್ಲ ಅಮೆಂಡ್ಮೆಂಟ್ಸ್ ಬರ್ತಾ ಇರುತ್ತೆ, ಅದು ಚೇಂಜ್ ಮಾಡ್ತಾ ಇರ್ತಾರೆ ಕಾನೂನು. ಆದರೆ ಬ್ರಹ್ಮಾಂಡದ ನಿಯಮ ಹಾಗಲ್ಲ, ಅದು ಸೇಮ್ ಮತ್ತು ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯಾರು, ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಈ ಕಾರಣಗಳಿಗೆಲ್ಲ ಬ್ರಹ್ಮಾಂಡದ ನಿಯಮ ಯಾವಾಗ್ಲೂ ಸದಾ ಮಾನವ ನಿರ್ಮಿತ ಕಾನೂನಿಗಿಂತ ಮೇಲಿರುತ್ತೆ. ಸೊ ಅದನ್ನು ಪಾಲನೆ ಮಾಡೋದು ಹೆಚ್ಚು ಮುಖ್ಯ. ಮಾನವ ನಿರ್ಮಿತ ಕಾನೂನು ಪಾಲನೆ ಮಾಡೋದಕ್ಕಿಂತ ಹೆಚ್ಚು ಮುಖ್ಯ ಯಾವುದು ಅಂದರೆ ಬ್ರಹ್ಮಾಂಡದ ನಿಯಮ ಪಾಲನೆ ಮಾಡೋದು. ಇದನ್ನು ನಾವು ಮಾಡದೇ ಇದ್ರೆ ನಾವು ಒಂದು ಪ್ರಾಬ್ಲಮಿಗೆ ಸಿಕ್ಕಾಕೋತೀವಿ ಯಾವಾಗ್ಲೂ. ಏನು ಅಂದರೆ, ಈಗ ನಾವು ನಾನು ಸರ್ಕಾರದ ಕಾನೂನು ಮಾತ್ರ ಪಾಲನೆ ಮಾಡ್ತೀನಿ, ನಾನು ಬ್ರಹ್ಮಾಂಡದ ನಿಯಮ ತಿಳ್ಕೊಳ್ಳದೇ ಇದ್ರೂ ಪರವಾಗಿಲ್ಲ, ಚಲ್ತಾ ಹೇ ಅಂತ ನಾವು ಅಂದ್ಕೊಂಡು ನಡೆದ್ರೆ ಅದು ಒಂದು ಪ್ರಾಬ್ಲಮ್ ಸಿಕ್ಕಾಕೋತೀವಿ. ಯಾಕಂದರೆ ನಾವು ಅದನ್ನ ಮುರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಪ್ರಾಣಿ ಹತ್ಯೆ ಮಾಡೋದು, ಯಾವುದೇ ಪ್ರಾಣಿ ಇರಲಿ, ಲೈಕ್ ಈ ಪ್ರಾಣಿ ಆ ಪ್ರಾಣಿ ಅಂತಲ್ಲ, ಯಾವುದೇ ಪ್ರಾಣಿ ಹತ್ಯೆ ಮಾಡೋದು ಒಳ್ಳೆಯದಲ್ಲ. ಅದರಲ್ಲೂ ಗೋಹತ್ಯೆ ಅಂತೂ ಮಹಾಪಾಪ. ಸೊ ಗೋಹತ್ಯೆ ಅಕ್ಷಮ್ಯ ಅಪರಾಧ. ಆದರೆ ಇದಕ್ಕೆ ಯಾವುದೇ ತರಹದ ಮಾನವ ನಿರ್ಮಿತ ಕಾನೂನಿನಲ್ಲಿ ಇದಕ್ಕೆ ಏನೂ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅಂತ ಬಿಟ್ಬಿಡ್ತಾರೆ. ಎಸ್ಪೆಷಲಿ ಕೆಲವೊಂದು ದೇಶಗಳಲ್ಲಿ, ಐ ಥಿಂಕ್ ನೈಜೀರಿಯಾ ಅಂತ ದೇಶ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಐ ಥಿಂಕ್ ನೈಜೀರಿಯಾ ಯಾವುದೋ ಒಂದು ಆಫ್ರಿಕನ್ ಕಂಟ್ರಿ, ಅಲ್ಲಿ ಅವರು ಮಾಸಲ್ಲಿ ಗೋಗಳನ್ನು ಹತ್ಯೆ ಮಾಡ್ತಾರೆ. ಅದು ಒಂದು ಫೆಸ್ಟಿವಲ್ ಅವ್ರಿಗೆ. ಸೊ ಈ ಥರದ್ದೆಲ್ಲ ಮಾನವ ನಿರ್ಮಿತ ಕಾನೂನಲ್ಲಿದೆ. ಸೊ ಇದಕ್ಕೆ ಅಲೌ ಮಾಡುತ್ತೆ. ಆದರೆ ಬ್ರಹ್ಮಾಂಡದ ನಿಯಮದಲ್ಲಿ ಇದು ಅಕ್ಷಮ್ಯ ಅಪರಾಧ, ಅದಕ್ಕೆ ನರಕ ಶಿಕ್ಷೆ ಖಂಡಿತ ಸಿಗುತ್ತೆ. ಇದು ವೇದಿಕ್ ಸ್ಕ್ರಿಪ್ಚರ್ಸಲ್ಲಿ ಉಲ್ಲೇಖ ಆಗಿದೆ. ಯಾಕಂದರೆ ಗೋ ಅನ್ನೋದು ಬರೀ ಪ್ರಾಣಿ ಅಲ್ಲ, ಅದು ಭೂದೇವಿಯ ಒಂದು ಪ್ರತೀಕ. ಭೂದೇವಿನೇ ಗೋವಾಗಿ ಬಂದಿರೋದು. ಸೊ ಹಾಗಾಗಿ ಪ್ರಾಣಿ ಹತ್ಯೆ ವರ್ಜಿತ. ಅದಲ್ಲದೆ ಪ್ರಾಣಿ ಹತ್ಯೆ ಮಾಡಿ ಅದನ್ನು ಆ ಮಾಂಸ ಸೇವನೆ ಕೂಡ ಕಲಿಯುಗದಲ್ಲಿ ವರ್ಜಿತ. ಇದು ಕಲಿಯುಗಕ್ಕೆ ಹೇಳಿದ್ದಲ್ಲ. ಸೊ ಆದರೆ
ಸರ್ಕಾರದ ಪ್ರಕಾರ ಅಥವಾ ಮಾನವ ನಿರ್ಮಿತ ಕಾನೂನಿನಲ್ಲಿ ಅದು ಮಾಡ್ಬೋದು. ಸೊ ಹೀಗೆ ಬ್ರಹ್ಮಾಂಡದ ನಿಯಮ ಮತ್ತು ಮಾನವ ನಿರ್ಮಿತ ಎರಡು ಬೇರೆ ಬೇರೆ ಇದೆ, ಒಂದೇ ಅಲ್ಲ. ಒಂದೇ ಕರ್ಮಕ್ಕೆ ಎರಡು ತರಹದ ಜಡ್ಜ್ಮೆಂಟ್ ಇದೆ. ಮಾನವ ನಿರ್ಮಿತ ಕಾನೂನಿನಲ್ಲಿ ಅದಕ್ಕೆ ಯಾವುದೇ ಶಿಕ್ಷೆ ಇಲ್ಲ, ಪರವಾಗಿಲ್ಲ. ಪ್ರಾಣಿ ಹತ್ಯೆನೂ ಮಾಡ್ಬೋದು, ಪ್ರಾಣಿ ಹತ್ಯೆ ಮಾಡಿ ಅದರ ಮಾಂಸವನ್ನು ಸೇವನೆ ಮಾಡ್ಬೋದು. ಆದರೆ ಬ್ರಹ್ಮಾಂಡದ ನಿಯಮದ ಪ್ರಕಾರ ಹಾಗೆ ಮಾಡೋ ಹಾಗಿಲ್ಲ. ಇದಕ್ಕೆ ಬೇರೆನೇ ಜಡ್ಜ್ಮೆಂಟ್ ಸಿಗುತ್ತೆ. ಸೊ ಈ ಸರ್ಕಾರಗಳು ಏನು ಬೇರೆ ಬೇರೆ ದೇಶಗಳಲ್ಲಿ ಸರ್ಕಾರಗಳಿದೆ, ಅದು ಬ್ರಹ್ಮಾಂಡದ ನಿಯಮನ ಅನುಸರಿಸ್ಕೊಂಡು ಅವರು ಕಾನೂನನ್ನು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ಅವರು ಬೇಕು ಅಂತ ಮಾಡ್ತಾ ಇಲ್ಲ. ಏನು ಈಗ ಕಲಿಯುಗದಲ್ಲಿ ದುಷ್ಟ ವ್ಯವಸ್ಥೆ ಇದೆ, ಅವರು ಯಾವ ಥರ ಈ ಸಿಸ್ಟಮ್ನ ಡಿಸೈನ್ ಮಾಡಿದ್ದಾರೆ ಅಂದರೆ, ನಾವು ಬೇಕು ಅಂತ ಬ್ರಹ್ಮಾಂಡ ನಿಯಮವನ್ನು ಮುರಿಬೇಕು ಅಂತಲೇ ಅವರು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅಂದರೆ, ನಾವು ಬ್ರಹ್ಮಾಂಡದ ನಿಯಮನ ಒಂದು ಸತಿ ಮುರಿದ್ರೆ ನಾವು ನಮ್ಮ ಪವರ್ನ ಕಳ್ಕೊತೀವಿ. ಪವರ್ ಅಂದರೆ ನಮ್ಮ ವಿಲ್ ಪವರ್, ಏನು ಇಚ್ಛಾಶಕ್ತಿ ಅಂತ ಹೇಳ್ತೀವಿ, ಆ ವಿಲ್ ಪವರ್ನ ಕಳ್ಕೊತೀವಿ. ನಮಗೆ ಎದ್ದು ನಿಂತ್ಕೊಂಡು ಒಂದು ಸತ್ಯದ ಪರ ಇದ್ದೀನಿ ಅಂತ ಹೇಳಿ ಮಾತನಾಡೋಕ್ಕೆ ಒಂದು ಬಾಯಿ ಬರಲ್ಲ, ಒಂದು ವಾಯ್ಸ್ ಬರಲ್ಲ. ಒಂದು ಸತಿ ನಾವು ತಪ್ಪ ದಾರಿಯನ್ನು ಹಿಡಿದಾಗ ನಾವು ನಮ್ಮ ಪವರ್ನ ಕ್ರಮೇಣ ಕಾಲಕ್ರಮೇಣ ಅದನ್ನ ಕಮ್ಮಿ ಮಾಡ್ಕೋತಾ ಇರ್ತೀವಿ. ಸೊ ಹಂಗಾದಾಗ ನಾವು ವೀಕ್ ಆದಾಗ ಅವ್ರಿಗೆ ನಮ್ಮ ಮೇಲೆ ಆಳೋದಕ್ಕೆ ಸುಲಭ ಆಗತ್ತೆ. ಸೊ ಅದಕ್ಕೆ ಅವ್ರು ಬೇಕು ಅಂತ ನಾವು ಬ್ರಹ್ಮಾಂಡದ ನಿಯಮ ಮುರಿಬೇಕು ಅಂತಲೇ ಅವರು ಮಾನವ ನಿರ್ಮಿತ ಕಾನೂನುಗಳಿಗೆ ಒಂದು ಚೂಟ್ ಬಿಟ್ಬಿಡ್ತಾರೆ. ಯಾವುದನ್ನು ಮಾಡಬಾರ್ದು ಬ್ರಹ್ಮಾಂಡದ ಪ್ರಕಾರ ಅದನ್ನು ಮಾಡಬಹುದು ಅಂತ ಬಿಟ್ಬಿಡ್ತಾರೆ. ಸೊ ಹೀಗೆ ನಾವು ನಮ್ಮ ಶಕ್ತಿಯನ್ನು, ನಮ್ಮ ಪವರನ್ನು ನಾವು ಕಳ್ಕೊತಾ ಇದ್ದೀವಿ. ಸೊ ಹಾಗಾದರೆ ನಾವು ಈ ಶಕ್ತಿ ಮತ್ತು ಈ ಪವರ್ನ ಕಳ್ಕೊಳ್ತಾ ಇದ್ದೀವಿ ಅಂದರೆ ಇದನ್ನು ಮತ್ತೆ ನಾವು ಹೇಗೆ ಗಳಿಸೋದು, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.